ಹಲೋ ನನ್ನ ಪ್ರೀತಿಯ ಫ್ರೆಂಡ್ಸ್, ವೆಲ್ಕಮ್ ಟು ಅನು ಪ್ರವೀಣ್ ಲೈಫ್ ಸ್ಟೈಲ್. ಅಕ್ಕ ನಾನು ಇಬ್ಬರೂ ಬೆಟ್ಟಕ್ಕೆ ಹೊರಟಿದ್ದೀವಿ. ನನಗೆ ಅಕ್ಕ ಇಬ್ಬರು ನಾವು ಮಾತಾಡ್ಕೊಳ್ತಾ ಇದ್ವಿ ಯಾವಾಗಲೂ. ಇಲ್ಲ ನಾವು ಇಲ್ಲೇ ಎತ್ಕೊಂಡು ಬೆಟ್ಟಕ್ಕೆ ಹೋಗಲ್ಲ ಅಲ್ವಾ, ವೀಕ್ಲಿ ಒನ್ಸ್ ಆದರೂ ಹೋಗಬೇಕು, ದೇವಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ತುಂಬ ತಿಂಗಳುಗಳಿಂದ ಅಂದ್ಕೊಳ್ತಾ ಇದ್ವಿ. ಆದರೆ ಅಂದ್ಕೊಳ್ತಾ ಇದ್ವಿ ಅಷ್ಟೇ, ಹೋಗ್ತಾನೇ ಇರಲಿಲ್ಲ. ಅದಕ್ಕೆ ಇಲ್ಲ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಕ್ಕ ಕರೆದ್ರು. ಸರಿ ಅಂದ್ಬಿಟ್ಟು ತುಂಬ ಮಳೆ ಇತ್ತು, ತಡ್ಕೊಳಕ್ಕಾಗಲ್ಲ, ಆಚೆ ಈಚೆ ಹೋದರೆ ಚಳಿನ, ಅಷ್ಟು ಮಳೆ ಇತ್ತು. ಸೊ ಇರಲಿ ಪರವಾಗಿಲ್ಲ ಅಂತೇಳಿ ಅಕ್ಕ ಬಾ ಏನಾಗಲ್ಲ ಹೋಗ್ಬಿಟ್ಟು ಬರೋಣ ಅಂತ ಕಾರ್ನ ಅಲ್ಲೇ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು, ನನಗೆ ಓಡಿಸೋದ್ರಿಗಿನ್ನ ಕೂತ್ಕೊಂಡು ಹೋಗಬೇಕು, ನನಗೆ ಯಾರಾದರೂ ಡ್ರೈವ್ ಮಾಡಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತೇಳಿ ಕೆಳಗಡೆನೆ ಪಾರ್ಕ್ ಮಾಡಿ ಕಾರ್ನ ನಾವಿಬ್ಬರು ಬಸ್ಸಲ್ಲಿ ಬಂದ್ವಿ. ಇಲ್ಲೇನು ಕಾಣಿಸ್ತಾ ಇದೆ ಪಾತ್ರೆಗಳು, ಕಲ್ಲೊಂದು, ಅದನ್ನು ತೊಗೋಬೇಕು ಅಂತ ನಂಗೆ ತುಂಬ ದಿನದಿಂದ ಆಸೆ. ಅಣ್ಣ ಒಬ್ರು ಇರ್ತಾರೆ, ಅವ್ರು ಹೇಳಿದರು ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಬನ್ನಿ ಅಂತ. ಬಟ್ ಅಜ್ಜಿ ಇದ್ರಲ್ಲ, ಹಾಗಾಗಿ ಪಾಪ ಅವರು ಕರೆದ್ರು ಬನ್ನಿ ಕೇಳಿ ಒಂದು ರೇಟ್ ಅಂತ. ಇಲ್ಲ ಅಜ್ಜಿ ಬರ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು, ಅಣ್ಣ ಇರಲಿಲ್ಲ, ಅಣ್ಣ ಇದ್ದರೆ ಸ್ವಲ್ಪ ಬಾರ್ಗೇನ್ ಮಾಡ್ಬೋದು. ಹಾಗಾಗಿ ಅವರು ಗೊತ್ತು, ನಾನು ಒಂದ್ಸರಿ ಆಲ್ರೆಡಿ ಕೇಳ್ಕೊಂಡೋಗಿದ್ದೆ. ಹಾಗಾಗಿ ಬರ್ತೀವಿ ಬಿಡಿ ಅಜ್ಜಿ ಅಂತೇಳಿ ಹೊರಟ್ವಿ. ಅಲ್ಲಿಂದ ಬಂದ್ವಿ. ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ. ಹೋಗುವಾಗ ನನಗೆ ಸೈಡ್ ಬ್ಯಾಗ್ ಬೇಕಿತ್ತು ಹಾಕ್ಕೊಳ್ಳೋಕ್ಕೆ, ಈ ಮೊಬೈಲು, ಸ್ವಲ್ಪ ದುಡ್ಡು ಅದು ಇದು ಇಟ್ಕೊಳ್ಳೋ ಅಂಥದ್ದು. ಆದರೆ ನಾನು ಅದನ್ನೆಲ್ಲ ಯೂಸ್ ಮಾಡ್ತಿರಲಿಲ್ಲ, ಯಾಕೆಂದರೆ ನಾನು ತುಂಬ ಪ್ಯಾಂಟ್ ಶರ್ಟ್ ವೇರ್ ಮಾಡ್ತೀನಿ, ನಾನು ಚೂಡಿದಾರು ಅದೆಲ್ಲ ಸ್ಯಾರಿ ವೇರ್ ಮಾಡೋದು ರೇರು. ಆದರೆ ಹಂಗಾಗಿ ನಾನು ತೊಗೊಂಡೇ ಇರಲಿಲ್ಲ. ಅಕ್ಕ ಈಗ ಸದ್ಯಕ್ಕೆ ಇವುಗಳನ್ನೇ ತೊಗೋ, ಚೆನ್ನಾಗಿದೆ, ಯೂಸ್ ಮಾಡ್ತಾಯಿರೋ, ಆಮೇಲೆ ನೀನು ಕಂಫರ್ಟಬಲ್ ಅನಿಸುತ್ತೆ ನೋಡು, ಆಮೇಲೆ ನೀನು ಹೊರಗಡೆ ಚೆನ್ನಾಗಿರೋದು ತೊಗೋಬೋದು ಅಲ್ವಾ ಅಂತ. ಇದು ತುಂಬ ಚೆನ್ನಾಗಿತ್ತು. ಒಂದು ಥ್ರೆಡ್ಡಲ್ಲಿ ಮಾಡಿದ್ದು, ತುಂಬ ಗಟ್ಟಿ ಇತ್ತು. ಇನ್ನೊಂದು ಬಂದುಬಿಟ್ಟು ವಯರಲ್ಲಿ ಮಾಡಿದರು, ಪ್ಲಾಸ್ಟಿಕ್ದು, ಅದು ಏನಂತ ಗೊತ್ತಿಲ್ಲ, ಜೂಟ್ ಬ್ಯಾಗ್ ಇರುತ್ತಲ್ಲ ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು ಆ ರೌಂಡ್ ಬ್ಯಾಗು. ನನಗೆ ಸ್ಕ್ವಯರ್ ಟೈಪ್ ಬೇಕಿತ್ತು, ಅದರಲ್ಲೂ ಸ್ಕ್ವಯರ್ ಟೈಪ್ ಇರಲಿಲ್ಲ, ಯಾವುದು ಬ್ಲ್ಯಾಕ್ ಕಲರ್ ಸ್ಕ್ವಯರ್ ಟೈಪ್ದೊಂದಿತ್ತು. ಅದನ್ನೇ ತೆಗೆಸಿ ಒಂದು ಸರಿ ಹಾಕಿ ನೋಡೋಣ ಕಂಫರ್ಟಬಲ್ ಆಗಿದೆಯಾ ಅಂತ. ಬಟ್ ಅದ್ರಲ್ಲಿ ಮೊಬೈಲ್ ಅಷ್ಟೇ ಇಡೋಕ್ಕಾಗುತ್ತೆ ಅಷ್ಟೇ, ದುಡ್ಡೆಲ್ಲ ಇಡೋಕ್ಕಾಗಲ್ಲ ಇದರಲ್ಲಿ. ದುಡ್ಡಿಟ್ಟು ಮೊಬೈಲ್ ತೆಗಿಯುವಾಗ ಬಿದ್ದೋಗುತ್ತೆ, ಯಾಕೆಂದರೆ ಅದು ಒಂದೇ ಪೌಚ್ ಇರೋದ್ರಿಂದ ಅದನ್ನು ಮತ್ತು ಬರೀ ಮೊಬೈಲ್ಗಷ್ಟೇ ಯೂಸ್ ಮಾಡ್ಕೋಬೋದು. ಅದನ್ನು ವೇರ್ ಮಾಡಿ ನೋಡಿದೆ, ಚೆನ್ನಾಗಿ ಕಾಣಿಸ್ತಾಯಿತ್ತು, ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾಯಿತ್ತು, ಬಟ್ ಚೆನ್ನಾಗಿ ಅನ್ನಿಸ್ತು. ಮತ್ತು ಒಂಥರ ಗಟ್ಟಿಯಾಗೂ ಇತ್ತು. ಸರಿ ಇದೊಂದು ತೊಗೊಳ್ಳೋಣ ಅಂತ ಮನ್ಸು ಮಾಡಿದೆ. ಆಮೇಲೆ ಅದು ರೌಂಡದು ಯಾಕೋ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಒಳಗಡೆ ಸ್ಪೇಸ್ ತುಂಬ ಚೆನ್ನಾಗಿತ್ತು. ನಾನು ಜಾಸ್ತಿ ಟಿಶ್ಯೂ ಇಟ್ಕೊಂಡೇ ಓಡಾಡ್ತಿರ್ತೀನಿ, ಟಿಶ್ಯೂ ಇಡೋಕ್ಕೆ ಒಂದು ಸ್ವಲ್ಪ ಅದು ಇದು ದುಡ್ಡು ಅದೆಲ್ಲ ಇಟ್ಕೋಬೋದು, ಮೊಬೈಲ್ ಇಟ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ. ಸರಿ ಅಂತ ಎರಡೂ ತೊಗೊಳ್ಳೋಣ, ಅಕ್ಕ ತೊಗೋ ಚೆನ್ನಾಗಿದೆ, ಏನಾಗಲ್ಲ ತೊಗೋ, ಯೂಸ್ ಮಾಡ್ತಾಯಿರೋ, ನಿಂಗೆ ಮನ್ಸು ಬರುತ್ತೆ ಈ ಥರ ಬ್ಯಾಗೆಲ್ಲ ಹಾಕ್ಕೊಂಡು ಓಡಾಡೋಕ್ಕೆ ಅಂತ ಹೇಳಿದ್ರು. ಅವ್ರ ಹತ್ರ ನಾನು ಬಾರ್ಗೇನ್ ಮಾಡ್ತಾಯಿದ್ದೀನಿ. ಅವರು ಫಸ್ಟ್ ಒಂದು ಸ್ವಲ್ಪ 500 ಮೇಲೆ ಹೇಳಿದ್ರು, ಆಮೇಲೆ 500ಗೆ ಬಂದರು. ನಾನು 300ಗೆ ಹೇಳಿದೆ, 300 ಆಗೋಲ್ಲ ಅಂತ ಹೇಳಿದ್ರು. ಇನ್ನೊಂದು 50 ರುಪೀಸ್ ತೊಗೊಳ್ಳಿ ಬ್ರದರ್ ಅಂತೇಳಿ ಇನ್ನೊಂದು 50 ರುಪೀಸ್ ಜಾಸ್ತಿ ಕೊಟ್ಟು 350ಗೆ ಇಸ್ಕೊಂಡು ಮತ್ತೆ ಬರ್ತೀವಿ ಏನಾದರೂ ಬೇಕಂದರೆ ಅಂತ ಹೋದ್ವಿ. ಒಳ್ಳೆಯವರು, ಅಂಗಡಿಯವರು ಸಹ, ಅವ್ರ ಹತ್ರ ಪರ್ಚೇಸ್ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಅಲ್ಲಿಂದ ಅಕ್ಕ ಗೊಂಬೆಗಳು ನೋಡೋಕೆ ಹೋದ್ಲು. ಇದು ನೋಡಿ ಸೋಲಾರ್ದು ಕಾರಲ್ಲಿ ಹಾಕೊಂಡು ತುಂಬ ಚೆನ್ನಾಗಿತ್ತು. ಬಟ್ ನೋಡ್ಕೊಂಡ್ವಿ, ಬರೀ ನೋಡಿಕೊಂಡು ಮುಂದಕ್ಕೆ ಹೊರಟೆ ನಾನು. ಅಕ್ಕ ಏನೋ ಪರ್ಚೇಸ್ ಮಾಡಬೇಕಿತ್ತು ದೇವರಿಗೆ, ನೋಡ್ತಾಯಿದ್ರು. ಅಷ್ಟರಲ್ಲಿ ನಾನು ಅಲ್ಲಿ, ನಿಮ್ಗೆ ಗೊತ್ತಲ್ಲ, ಹಿತ್ತಾಳೆ ಐಟಮ್ಸ್ಗಳೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಯೂಶ್ವಲಾಗಿ ದೇವಸ್ಥಾನಗಳಲ್ಲಿ ತುಂಬ ಕಲೆಕ್ಷನ್ಸ್ಗಳಿರುತ್ತೆ, ನಂಗೆ ತುಂಬ ಇಷ್ಟ ಅದನ್ನು ನೋಡೋಕ್ಕೆ. ಅಲ್ಲೋಗಿ ನಾನು ನಿಂತ್ಕೊಂಡಿದ್ದೆ, ಏನಿಲ್ಲ ನೋಡ್ಕೊಳಕ್ಕೆ, ಏಕೆಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ಅಲ್ಲಿ. ತೊಗೊಳ್ಳೋದು ಈಸಿ, ಅದನ್ನು ವಾಶ್ ಮಾಡಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ನನ್ನ ಹತ್ರನೂ ಇದೆ, ನಾನು ಸ್ವಲ್ಪ ಇದೆ, ಅದನ್ನ ಮೇಲೆ ತಿಕ್ಕಿದ್ದೀನಿ, ಇಳಿಸ್ಕೊಂಡು ಇಟ್ಕೋಬೇಕು ಕೆಳಗಡೆ ಮನೆಯಲ್ಲಿ. ನನಗೆ ಈ ಥರ ಎಲ್ಲ ಇಷ್ಟ ತುಂಬ. ಆಮೇಲೆ ಅಲ್ಲಿಂದ ನೋಡಿಕೊಂಡು ಅಕ್ಕ ನಾನು ಹೊರಟ್ವಿ. ಹಾಗೆ ಹೋಗ್ತಾ ಈ ಫಾರಿನರ್ಸು ಪಾಪ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರಲ್ಲ, ಅವರು ಕಡ್ಬಡಯ್ಯ, ಅವ್ರ ಹತ್ರ ಡ್ಯಾನ್ಸ್ ಎಲ್ಲ ಮಾಡಿಸ್ಕೊಂಡು ವೀಡಿಯೋ ತೊಗೊಂಡ್ರು. ಪಾಪ ಯಾರೋ ಬಂದು ಪಕ್ಕದಲ್ಲಿರೋರು ಗಿವ್ ಸಮ್ ಮನಿ ಅಂತ ಕೇಳಿದ್ರು ಅವ್ರಿಗೆ, ಅವ್ರ ಕಡೆ ಅವರೇನೆ, ಅವ್ರು ಕೊಡಲ್ಲ ಅಂತೇಳಿ ಕೋಪ ಮಾಡಿ ಮುಂದಕ್ಕೆ ಕೊಟ್ಟೋದ್ರು. ನಂಗೆ ತುಂಬ ಬೇಜಾರಾಯಿತು. ಹಂಗೆ ನೋಡಿಕೊಂಡು ಅಲ್ಲೇ ಗಣಪತಿ ಕೂರಿಸಿದ್ರು ನೋಡಿ, ತೆಂಗಿನ ಚಿಪ್ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿ ಕೂರಿಸಿದ್ರು. ನಾನು ಯೂಶ್ವಲಾಗಿ ಗಣಪತಿನ ಬೆಟ್ಟದಲ್ಲಿ ಕೂರಿಸಿರೋದು ನೋಡಿಲ್ಲ, ಅಥವಾ ನಾನು ಹೋಗಿರ್ಲಿಲ್ವ ಆ ಟೈಮ್ಗೆ ಏನೋ ಗೊತ್ತಿಲ್ಲ, ಬಟ್ ಈ ಸರಿ ನೋಡಿ ಖುಷಿ ಆಯಿತು. ಹಂಗೆ ಅಲ್ಲೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬೆಟ್ಟಕ್ಕೆ ಪೇಂಟ್ ಹೊಡಿತಾಯಿದ್ರು, ಈಗ ದಸರಾ ಅಲ್ವಾ ಅದಕ್ಕೆ ಎಲ್ಲ ಕ್ಲೀನಿಂಗ್ ನಡೀತಾ ಇತ್ತು. ದೇವಿ ದರ್ಶನ ಮಾಡಿಕೊಂಡು ಅಕ್ಕ ನಾನು ಆಚೆ ಬಂದ್ವಿ, ಅರಿಶಿನ ಕುಂಕುಮ ಇಸ್ಕೊಂಡ್ಬಂದ್ವಿ. ಅಲ್ಲಿಂದ ಅಕ್ಕ ಸ್ಯಾರಿ ನೋಡೋಕ್ಕೆ ಅಂತ ಹೋದರು.
ಬಟ್ ಅದೇನೋ ದೇವ್ರ ಸ್ಯಾರಿನ ನಾವು ಹಾಕೋಬಾರ್ದು ಅಂತ ತುಂಬ ಜನ ಹೇಳ್ತಾರೆ. ಅಕ್ಕಂಗೊಂದು ಸ್ಯಾರಿ ಇಷ್ಟ ಆಯಿತು, ನಾನೇ ಹೇಳ್ಕೊಂಬಂದ್ಬಿಟ್ಟೆ, ಬೇಡ ಬಾವ ಹಾಕೊಳ್ಳೋದು ನಾವು, ಭಯ ಆಗುತ್ತೆ ನನಗೆ ಅಂತ. ಅಲ್ಲಿಂದ ಬಂದ್ವಿ, ಕರ್ಪೂರ ಹಚ್ಬೇಕಿತ್ತು. ಕರ್ಪೂರ ಹಚ್ಬಿಟ್ಟು ಅದೇ ಅಲ್ಲಿ ಅಕ್ಕ ಒಂದು ಫೋಟೋ ತೊಗೊಳ್ಳೋಣ ಅಂದ್ಲು. ವೀಡಿಯೋನೇ ಮೆಮೊರೀಸ್ ಅಂದೆ. ಇಲ್ಲ ಬಾ ಒಂದು ಫೋಟೋ ತೊಗೊಳ್ಳೋಣ ಅಂದ್ಲು. ಸರಿ ಅವಳು ಖುಷಿ. ಹೋದ್ವಿ, ಒಂದು ಫೋಟೋ ತೊಗೊಂಡು ಹಂಗೆ ನಮ್ಮ ಬಜ್ಜಿ ಬೋಂಡ ಅಂಗಡಿ ಹತ್ರ ಹೊರಟ್ವಿ. ಅಣ್ಣ ಇರಲಿಲ್ಲ ಅಲ್ಲಿ, ನಮಗೆ ಫ್ರೆಂಡು. ಎಲ್ಲೋದ್ರೂ ನಮ್ಗೆ ಯಾರಾದರೂ ಅಣ್ಣಂದಿರ ಫ್ರೆಂಡ್ ಇರ್ತಾರೆ ಬಿಡಿ. ಹೋದ್ವಿ, ಅಣ್ಣ ಇರಲಿಲ್ಲ. ಪಕ್ಕದವ್ರ ಹತ್ರ ತೊಗೊಂಡ್ವಿ, ಇಷ್ಟ ಆಗಲಿಲ್ಲ, ಕಷ್ಟಪಟ್ಟು ತಿಂದ್ವಿ. ಆಮೇಲೆ ನಿಮಗೆ ಗೊತ್ತಲ್ಲ, ನಾನು ಕಾಫಿ ಪ್ರಿಯೆ. ಅಲ್ಲೇ ಫಿಲ್ಟ್ರ್ ಕಾಫಿ ಸಿಗುತ್ತೆ ಅಲ್ಲೋಗಕ್ಕ ನಾನು ಸಖತ್ ಚಳಿ ಇತ್ತು. ಒಂದೊಂದು ಬಿಸಿ ಕಾಫಿ ಕುಡಿದ್ವಿ. ನೋಡಿ ಇದು ಮಿರರು, ಬಟ್ ಗ್ಲಾಸ್ ಅಲ್ಲ. ಇದನ್ನು ತೊಗೊಂಡ್ವಿ, ತುಂಬ ಕ್ಯೂಟಾಗಿತ್ತು. ಅದೇ ಅಂಗಡೀಲಿ ತೊಗೊಂಡು ಮತ್ತೆ ವಾಪಸ್ ಹೊರಟ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ನನ್ನ ವೀಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ಸ್ ಲಾಟ್.